ಎಲ್ರಿಗೂ ನಮಸ್ಕಾರ. ನವನೀತ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ರ ಇತಿಹಾಸ ಭಾಗದ ಅಧ್ಯಾಯ 12ರ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಎಂಬ ಅಧ್ಯಯನದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಅದರಲ್ಲಿ ಭಾರತವನ್ನು ಆಳಿದಂತಹ ಮೊದಲ ರಾಜಮನೆತನವಾದಂತಹ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡ್ವಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವಂತಹ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಮತ್ತು ಅಶೋಕ, ಕಳಿಂಗ ಯುದ್ಧ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಮತ್ತು ಮೌರ್ಯರ ಆಡಳಿತದ ಬಗ್ಗೆ ತಿಳ್ಕೊಂಡ್ವಿ. ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾವು ಕುಶಾಣರು ಎಂಬ ಒಂದು ರಾಜವಂಶದ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಕುಶಾಣರು ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ ಅಂದರೆ ಈಗಿನ ಆಫ್ಘಾನಿಸ್ತಾನ, ಆಯಿತಾ, ಗಾಂಧಾರ ಅಂದರೆ ಈಗಿನ ಆಫ್ಘಾನಿಸ್ತಾನ ಎಂಬ ಪ್ರದೇಶದಲ್ಲಿ ಕುಶಾಣ ಎಂಬ ರಾಜವಂಶವು ಆಳ್ವಿಕೆಯನ್ನು ನಡೆಸ್ತಾ ಇತ್ತು. ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾಣರ ವಶವಾದವು. ಅರ್ಥ ಆಯ್ತಾ? ಕಾಲಕ್ರಮೇಣ ಏನಾಯಿತು ಅಂತಂದರೆ, ಈ ಕುಶಾಣರು ಹಲವಾರು ಭಾರತದ ಪ್ರದೇಶಗಳನ್ನು ಅವರು ವಶಪಡಿಸ್ಕೋತಾರೆ. ಕುಶಾಣರಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಅರಸ ಯಾರು ಅಂತಂದರೆ ಕನಿಷ್ಕ. ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಕುಶಾಣರ ಅತ್ಯಂತ ಪ್ರಸಿದ್ಧ ರಾಜ ಯಾರು ಅಥವಾ ಅರಸ ಯಾರು ಅಂತಂದರೆ ಕನಿಷ್ಕ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಕನಿಷ್ಕ. ನೆಕ್ಸ್ಟು, ಅವನು ಸುದೀರ್ಘ ಕಾಲ ಯುದ್ಧಗಳನ್ನು ನಡೆಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯವು ಆಫ್ಘಾನಿಸ್ತಾನದಿಂದ ಬಿಹಾರದವರೆಗೂ ಹಬ್ಬಿತ್ತು. ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ಯಾರ್ದು? ಕನಿಷ್ಕಂದು. ಅವನು ಉತ್ತರ ಭಾರತದಲ್ಲಿ ಹಲವಾರು ಯುದ್ಧಗಳನ್ನು ಕೈಗೊಂಡು ಅವನು ನಮ್ಮ ಉತ್ತರ ಭಾರತದಿಂದ ಬಿಹಾರದಿಂದ ಹಿಡಿದು, ನಿಮಗೆ ಗೊತ್ತು, ಈ ಭಾಗವನ್ನು ದಕ್ಷಿಣ ಭಾರತ, ಈ ಭಾಗವನ್ನು ಉತ್ತರ ಭಾರತ ಅಂತ ಕರಿತೀವಿ. ಇಲ್ಲಿ ಉತ್ತರ ಭಾರತದಲ್ಲಿ ಬಿಹಾರದಿಂದ ಹಿಡಿದು ಇಲ್ಲಿ ಆಫ್ಘಾನಿಸ್ತಾನದವರೆಗೂ ಸಹ ಅವನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಂಡಿರ್ತಾನೆ. ಆಯಿತಾ? ನೆಕ್ಸ್ಟು, ಕನಿಷ್ಕ. ಕನಿಷ್ಕ ಅಶೋಕನಂತೆ ಬೌದ್ಧ ಧರ್ಮದ ಅನುಯಾಯಿ ಆಗಿರ್ತಾನೆ. ಕನಿಷ್ಕ ಯಾವ ಧರ್ಮವನ್ನು ಅನುಯಾಯಿ ಆಗಿರ್ತಾನೆ? ಬೌದ್ಧ ಧರ್ಮದ ಅನುಯಾಯಿ ಆಗಿರ್ತಾನೆ. ಮತ್ತು ಇವನು ಸಹ ಅಶೋಕನಂತೆ ಹಲವು ಸ್ತೂಪಗಳನ್ನು ಕಟ್ಟಿಸಿದನು. ಸ್ತೂಪಗಳನ್ನು ಕಟ್ಟಿಸೋದ್ರ ಜೊತೆಗೆ ಬೌದ್ಧ ಮತ ಪ್ರಚಾರಕರನ್ನು ಇವನು ದೇಶ ವಿದೇಶಗಳಿಗೆ ಕಳುಹಿಸಿದನು. ಅಶೋಕನು ಅದೇ ರೀತಿ ಕಳಿಸಿರ್ತಾನೆ. ಅವನಂತೆಯೇ ಸಹ ಬೌದ್ಧ ಮತವನ್ನು ಪ್ರಚಾರ ಮಾಡಬೇಕು ಅಂತೇಳಿ ಹಲವಾರು ಪ್ರಚಾರಕರನ್ನು ದೇಶ ವಿದೇಶಗಳಿಗೆ ಕಳಿಸ್ತಾ ಹೋಗ್ತಾನೆ. ಅದಲ್ಲದೆ ಇದು ತುಂಬ ಪ್ರಮುಖವಾಗಿ ನಾವು ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯ, ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಭೆಯನ್ನು ನಡೆಸಿದನು. ಕೇಳ್ತಾರೆ, ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಭೆಯನ್ನು ನಡೆಸಿದವರು ಯಾರು? ಕನಿಷ್ಕ ಎಷ್ಟನೇ ಬೌದ್ಧ ಮಹಾಸಭೆಯನ್ನು ನಡೆಸ್ತಾನೆ? 4ನೇ ಬೌದ್ಧ ಮಹಾಸಭೆಯನ್ನು ನಡೆಸ್ತಾನೆ. ಎಲ್ಲಿ ನಡೆಸಿದ? ಕಾಶ್ಮೀರದಲ್ಲಿ ನಡೆಸ್ತಾನೆ. ಅರ್ಥ ಆಯ್ತಾ? ಇದಿಷ್ಟನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟು, ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದ ನೆನಪಿಗೋಸ್ಕರ ಅವನು ಒಂದು ಶಕ ವರ್ಷವನ್ನು ಪ್ರಾರಂಭ ಮಾಡ್ತಾನೆ. ಏನು ಮಾಡ್ತಾನೆ ಅವನು? ಶಕ ವರ್ಷವನ್ನು ಪ್ರಾರಂಭ ಮಾಡ್ತಾನೆ. ಇದೇ ಇಂದು ಭಾರತ ಸರ್ಕಾರ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿ ಬಳಕೆಯನ್ನು ಮಾಡ್ತಿರುವಂಥದ್ದು. ಇದನ್ನು ನೀವು ಮರೆಯೋ ಹಾಗೆ ಇಲ್ಲ. ಶಕವರ್ಷವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳ್ತಿರ್ತಾರೆ. ಕನಿಷ್ಕ. ಯಾಕೆ ಅವನು ಶಕವರ್ಷವನ್ನು ಪ್ರಾರಂಭ ಮಾಡ್ದ ಅಂತಂದರೆ, ಅವನು ಅಧಿಕಾರಕ್ಕೆ ಬಂದಂತಹ ನೆನಪಿಗೋಸ್ಕರ ಅವನು ಶಕವರ್ಷವನ್ನು ಪ್ರಾರಂಭ ಮಾಡಿರ್ತಾನೆ. ಜೊತೆಗೆ ಇದನ್ನು ಸಾಲಿವಾಹನ ಶಕೆ ಅಂತ ಕರಿತೀವಿ. ಈಗ ಪ್ರಸ್ತುತ ನಮ್ಮ ಭಾರತ ಸರ್ಕಾರ ಇದನ್ನೇ ಅಧಿಕೃತವಾಗಿ ಕ್ಯಾಲೆಂಡರ್ ಆಗಿ ಬಳಸ್ತಾ ಇರುವಂಥದ್ದು. ಆಯಿತಾ? ಈಗ ನೆಕ್ಸ್ಟು, ಈ ಕುಶಾಣರ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪದ ಬಗ್ಗೆ ತಿಳ್ಕೊತಾ ಹೋಗೋಣ. ಬನ್ನಿ, ನೋಡಿ, ಕನಿಷ್ಕನು ಹಲವು ಸ್ತೂಪಗಳನ್ನು ನಿರ್ಮಿಸಿದನು. ಪುರುಷಾಪುರ ಇದು ಕುಶಾಣರ ರಾಜಧಾನಿಯಾಗಿತ್ತು. ಅದನ್ನು ಪೇಶಾವರ ಅಂತಲೂ ಕರೀತಾರೆ, ಪುರುಷಪುರ ಅಂತಲೂ ಕರಿತಾ ಇದ್ರು. ಈಗ ಅದನ್ನು ಪೇಶಾವರ ಅಂತ ಕರಿತೀವಿ. ಈ ಪುರುಷಪುರದಲ್ಲಿ ಅವನು ಕಟ್ಟಿಸಿದ ಸ್ತೂಪಕ್ಕೆ 13 ಅಂತಸ್ತುಗಳ ಗೋಪುರವಿತ್ತು. ಅವನು ಒಂದು ಸ್ತೂಪವನ್ನು ಕಟ್ಟಿಸ್ತಾನೆ, ಅದಕ್ಕೆ ಸುಮಾರು 13 ಅಂತಸ್ತುಗಳ ಗೋಪುರವಿತ್ತಂತೆ. ಗೋಪುರವು 400 ಅಡಿ ಎತ್ತರವಿದ್ದು ಆ ಕಾಲದ ಒಂದು ಕೌತುಕವೆನಿಸಿತ್ತಂತೆ ಅದೊಂದು. ನೆಕ್ಸ್ಟು, ಕನಿಷ್ಕನು ಕಲಾಪೋಷಕನಾಗಿದ್ದನು. ಅವನಂದರೆ ಸಾಹಿತ್ಯ ಪ್ರಿಯನಾಗಿದ್ದ. ಅವನು ಬೇರೆ ಬೇರೆ ದೇಶಗಳ ಕಲಾಕಾರರನ್ನು ತನ್ನಲ್ಲಿಗೆ ಕರೆಸಿಕೊಂಡಿದ್ದನು. ಇದರ ಪರಿಣಾಮವಾಗಿ ವಿವಿಧ ಕಲಾ ಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಂಡವು. ಕನಿಷ್ಕನು ಕಲಾಪೋಷಕನಾಗಿದ್ದನು. ಅವನು ಬೇರೆ ಬೇರೆ ದೇಶಗಳ ಕಲಾಕಾರರನ್ನು
ತನ್ನಲ್ಲಿಗೆ ಕರೆಸಿಕೊಂಡಿದ್ದನು. ಇದರ ಪರಿಣಾಮವಾಗಿ ವಿವಿಧ ಕಲಾ ಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಂಡವು. ಅರ್ಥ ಆಯ್ತಾ? ಇದನ್ನು ನೀವು ಮರೆಯೋ ಹಾಗಿಲ್ಲ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಯಾರ ಕಾಲದಲ್ಲಿ ಹುಟ್ಟಿಕೊಂಡವು ಅಂತ ಕೇಳ್ತಿರ್ತಾರೆ. ಇದು ಕುಶಾಣರ ಕಾಲದಲ್ಲಿ ಹುಟ್ಟಿಕೊಂಡಂತಹ ಎರಡು ವಿಶೇಷವಾದಂತಹ ಕಲಾ ಶೈಲಿಗಳು. ಆಯಿತಾ? ನೆಕ್ಸ್ಟು ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕನಿಷ್ಕನ ವಿಗ್ರಹ. ಆದರೆ ಇದು ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿದೆ. ಇದರ ತಲೆಭಾಗವು ನಾಶವಾಗಿದೆ. ಆದರೆ ಏನಾಗಿದೆ ಅಂತಂದರೆ ಇದರ ತಲೆಭಾಗ ನಾಶ ಆಗಿದೆ. ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನು ಕೆತ್ತಲಾಗಿದೆ. ಕುಶಾಣರ ಅನೇಕ ನಾಣ್ಯಗಳು ಸಹ ಇಲ್ಲಿ ಮಥುರೆಯಲ್ಲಿ ದೊರೆತಿವೆ. ಇವರೇ ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದರು. ಇದನ್ನು ನೀವು ನೆನಪಲ್ಲಿಟ್ಕೋಬೇಕು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ತಂದಂತಹ ರಾಜವಂಶ ಯಾವುದು ಅಂತ ಕೇಳ್ತಿರ್ತಾರೆ. ಯಾವುದು ಅಂತಂದರೆ ಅದು ಕುಶಾಣರು. ಆಯಿತಾ? ನೆಕ್ಸ್ಟು ಸಾಹಿತ್ಯ. ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯ ನೀಡಿದ್ದನು. ಅವರಲ್ಲಿ ಅತ್ಯಂತ ಪ್ರಮುಖರಾದರನ್ನ ನಾವು ನೆನ್ಪಿಟ್ಕೋಬೇಕು. ಅವರು ಯಾರ್ಯಾರು ಅಂತಂದರೆ ಅಶ್ವಘೋಷ ಇವನು ಪ್ರಮುಖನು. ಇವನೊಬ್ಬ ಕವಿಯಾಗಿದ್ದ. ಇವನು ಬುದ್ಧ ಚರಿತ ಅನ್ನೋ ಒಂದು ಕೃತಿಯನ್ನು ಸಂಸ್ಕೃತ ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ? ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾನೆ. ಇನ್ನೊಬ್ಬ ಪ್ರಮುಖ ವಿಜ್ಞಾನಿ ಮತ್ತು ತತ್ವಜ್ಞಾನಿ ಯಾರಪ್ಪ ಅಂತಂದರೆ ನಾಗಾರ್ಜುನ. ಆಯಿತಾ? ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಮತ್ತು ವಿಜ್ಞಾನಿ ಎರಡೂ ಆಗಿದ್ದನು. ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೆನೆಸ್ಕೊಳ್ಳೋದಾದರೆ ವಸುಮಿತ್ರ ಓರ್ವ ವಿದ್ವಾಂಸ ಹಾಗೂ ಕಾಶ್ಮೀರದಲ್ಲಿ ನಡೀತಲ್ಲ 4ನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷನು ಸಹ ಈ ವಸುಮಿತ್ರ ಆಗಿರ್ತಾನೆ. ಆಯಿತಾ? ನೆಕ್ಸ್ಟ್ ಕೇಳ್ತಾರೆ, 4ನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ವಸುಮಿತ್ರ. ಮತ್ತು ಇನ್ನೊಬ್ಬ ಪ್ರಮುಖ ವೈದ್ಯ ಅಂತ ಹೇಳೋದಾದರೆ ಚರಕ ಎಂಬುವವನು ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದನೆಂದು ಹೇಳಲಾಗುತ್ತದೆ. ಇವನು ಚರಕ ಸಂಹಿತೆ ಎಂಬ ಒಂದು ಗ್ರಂಥವನ್ನು ಸಹ ಬರೀತಾನೆ. ನೋಡಿ, ಹೊಸ ಪದಗಳು. ರಾಯಭಾರಿ ಅಂತಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳುಹಿಸಲ್ಪಡುವಂತಹ ರಾಜದೂತ ಅಥವಾ ಪ್ರತಿನಿಧಿಗಳಿಗೆ ನಾವು ರಾಯಭಾರಿಗಳು ಅಂತ ಕರಿತೀವಿ. ಮತ್ತು ಸಾಮ್ರಾಜ್ಯ ಅಂತಂದರೆ ಏನಪ್ಪ ಅಂದರೆ ಅತಿ ವಿಸ್ತಾರವಾದಂತಹ ಒಂದು ರಾಜ್ಯಕ್ಕೆ ನಾವು ಸಾಮ್ರಾಜ್ಯ ಅಂತ ಕರಿತೀವಿ. ಗೂಢಚಾರ ಅಂತಂದರೆ ಗುಟ್ಟಾಗಿ ಶೋಧನೆಯನ್ನು ಮಾಡುವವನಿಗೆ ನಾವು ಗೂಢಚಾರರು ಅಂತ ಕರಿತೀವಿ. ನೆಕ್ಸ್ಟು ಶಿಲಾಶಾಸನ ಅಂತಂದರೆ ಬಂಡೆಗಳ ಮೇಲೆ ಕೊರೆದಿಟ್ಟ ಒಂದು ಬರಹಕ್ಕೆ ನಾವು ಶಿಲಾಶಾಸನ ಅಂತ ಕರಿತೀವಿ. ನೆಕ್ಸ್ಟು ಸ್ತೂಪ ಅಂತಂದರೆ ಬುದ್ಧನ ಶರೀರದ ಅವಶೇಷಗಳನ್ನು, ಅಂದರೆ ಉದಾಹರಣೆಗೆ ಹಲ್ಲು, ಎಲುಬು ಇತ್ಯಾದಿ ಕಲಸದಲ್ಲಿ ಸೇಕರಿಸಿ ಆ ಕಲಸದ ಸುತ್ತಲೂ ಕಟ್ಟಿದ ಅರ್ಧಗೋಳಾಕೃತಿಯ ರಚನೆಗೆ ನಾವು ಸ್ತೂಪ ಅಂತ ಕರಿತೀವಿ. ನಿಮಗಿದು ತಿಳಿದಿರಲಿ ನೋಡಿ. ಅಶೋಕನು ಬೌದ್ಧ ರಾಯಭಾರಿಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರವಲ್ಲದೆ ಬರ್ಮಾ, ಅಂದರೆ ಈಗ ಪ್ರಸ್ತುತ ಬರ್ಮಾವನ್ನು ನಾವು ಮಯನ್ಮಾರ್ ಅಂತ ಕರಿತೀವಿ. ಮಯನ್ಮಾರ್ ಎಲ್ಲಿ ಬರುತ್ತೆ ಅಂತಂದರೆ ನೋಡಿ, ಈ ಜಾಗದಲ್ಲಿ ತೋರಿಸ್ತೀನಿ ರೀ. ಈ ಜಾಗದಲ್ಲಿ ನಾವು ಮಯನ್ಮಾರನ್ನು ನೋಡಬಹುದು. ಆಯಿತಾ? ಇಲ್ಲಿಗೆ ಏನು ಮಾಡ್ತಾನೆ ಅಶೋಕ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಗೆ ರಾಯಭಾರಿಗಳನ್ನು ಕಳಿಸ್ತಾನೆ. ಅದರಲ್ಲಿ ಬರ್ಮಾ, ಶ್ರೀಲಂಕಾ, ಈಜಿಪ್ಟು, ಪಶ್ಚಿಮ ಏಷ್ಯಾ ಹಾಗೂ ಪೂರ್ವ ಯುರೋಪ್ ದೇಶಗಳಿಗೂ ಕಳುಹಿಸಿದ್ದನು. ಅಶೋಕನ ಮಗ ಮಹೇಂದ್ರ, ಯಾರು? ಅಶೋಕನ ಮಗನ ಹೆಸರೇನು? ಮಹೇಂದ್ರ. ಮತ್ತು ಅವನ ಮಗ ಮಹೇಂದ್ರ, ಮಗಳು ಬಂದ್ಬಿಟ್ಟು ಸಂಘಮಿತ್ರ ಅಂತ ಹೇಳ್ಬಿಟ್ಟು ಇವರಿಬ್ಬರೂ ಅವನು ಶ್ರೀಲಂಕಾಗೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಂತ ಕಳಿಸಿರ್ತಾನೆ. ಆಯಿತಾ? ಇದನ್ನು ನೆನ್ಪಿಟ್ಕೊಳ್ಳಿ. ನಂತರ ಕರ್ನಾಟಕದ ಮೈಸೂರಿಗೆ, ಅಂದರೆ ಆಗ ಅಶೋಕ ಆಳ್ವಿಕೆ ಮಾಡ್ತಿದ್ದಂತಹ ಕಾಲದಲ್ಲಿ ಮೈಸೂರಿಗೆ ಮಹಿಷಾಮಂಡಲ ಅಂತ ಕರೀತಾ ಇದ್ರು. ಅಲ್ಲಿಗೆ ಮಹಾದೇವ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ಸುರಕ್ಷಿತ ಎಂಬ ಧರ್ಮ ಪ್ರಚಾರಕರು ಬಂದಿದ್ರು ಅಂತ ಹೇಳಲಾಗುತ್ತೆ. ನೆಕ್ಸ್ಟು ವಾಸ್ತುಶಿಲ್ಪ ಎಂದರೆ ಕಟ್ಟಡ ನಿರ್ಮಾಣದ ಕಲೆ. ಮೂರ್ತಿ ಶಿಲ್ಪ ಎಂದರೆ ವಿಗ್ರಹಗಳನ್ನು ನಿರ್ಮಿಸುವಂತಹ ಒಂದು ಕಲೆ. ಆಯಿತಾ? ಅಶೋಕನ ಕಾಲದಲ್ಲಿ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳ ಬಳಕೆ ಆರಂಭವಾಯಿತು. ಇದರಿಂದಾಗಿಯೇ ಮೌರ್ಯರ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪಗಳು ಇಂದಿಗೂ ಉಳಿದು ಬಂದಿವೆ. ನೆಕ್ಸ್ಟು ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ ಮತ್ತು ಗುಲ್ಬರ್ಗ. ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ, ಗುಲ್ಬರ್ಗ ಈ ಜಿಲ್ಲೆಗಳಲ್ಲಿ ದೊರೆತಿವೆ. ಅದರಲ್ಲೂ ಪ್ರಮುಖವಾಗಿ ನಾವು ನೆನಪಿಟ್ಕೊಳ್ಳೇಬೇಕಾಗಿರೋದು
ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬ ಸ್ಥಳದಲ್ಲಿ ಸಿಕ್ಕಿರುವಂತಹ ಒಂದು ಶಿಲಾಶಾಸನ. ಯಾಕೆ ಇದು ಇಷ್ಟೊಂದು ಪ್ರಮುಖವಾದದ್ದು ಅಂತ ಹೇಳೋದಾದರೆ, ಅದರಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಅಂತ ಬರೆಯಲಾಗಿದೆ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಶಿಲಾಶಾಸನವಾಗಿದೆ. ನೆಕ್ಸ್ಟು 2300 ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತ ಪದ್ಧತಿಯ ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ನಾವು ಕಾಣಬಹುದು. ಅಂದರೆ ಅವರ ಆಡಳಿತ ದೃಷ್ಟಿಯಿಂದ ತಮ್ಮ ವಿಶಾಲವಾದ ಸಾಮ್ರಾಜ್ಯವನ್ನು ಆಡಳಿತದ ದೃಷ್ಟಿಗೋಸ್ಕರ ಹಲವಾರು ವಿಭಾಗ ಕ್ರಮಗಳನ್ನಾಗಿ ವಿಂಗಡಣೆ ಮಾಡಿಕೊಂಡಿದ್ರು. ಅದೇ ಥರ ಈಗಲೂ ಸಹ ಆಡಳಿತದ ಆಡಳಿತದ ಉದ್ದೇಶದಿಂದಾಗಿ ನಾವೇನು ಮಾಡ್ಕೊಂಡಿದ್ದೀವಿ, ನಮ್ಮ ವಿಶಾಲ ಭಾರತವನ್ನು ಹಲವಾರು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಕೇಂದ್ರ ರಾಜ್ಯಗಳು, ವಿಭಾಗಗಳು, ಜಿಲ್ಲೆಗಳು, ತಾಲೂಕುಗಳು, ಹೋಬಳಿ ಮತ್ತು ಗ್ರಾಮಗಳು ಅಂತ ಮಾಡ್ಕೊಂಡಿದ್ದೀವಲ್ಲ. ಈ ರೀತಿ ವ್ಯವಸ್ಥೆಯನ್ನು ನಾವು ಅಶೋಕನ ಕಾಲದಲ್ಲೇ ಕಾಣಬಹುದಾಗಿತ್ತು. ಭಾರತದಲ್ಲಿ ಹುಟ್ಟಿದ ಆಯುರ್ವೇದ ಪದ್ಧತಿಯು ಇಂದಿಗೂ ಅತ್ಯಂತ ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿದೆ. ವಿಶ್ವಸಂಸ್ಥೆ ಇದಕ್ಕೆ ಮಾನ್ಯತೆ ನೀಡಿದೆ. ಇತರ ದೇಶಗಳಲ್ಲಿಯೂ ಈ ಪದ್ಧತಿ ಬಳಕೆ ಹೆಚ್ಚುತ್ತಿದೆ. ಇತರ ದೇಶಗಳಲ್ಲಿಯೂ ಸಹ ಈ ಪದ್ಧತಿ ಹೆಚ್ಚು ಬಳಕೆಗೆ ಬರ್ತಿರೋದನ್ನು ನಾವು ನೋಡಬಹುದಾಗಿದೆ. ಆಯಿತಾ ಮಕ್ಕಳೇ? ಧನ್ಯವಾದಗಳು.